ನಮಸ್ಕಾರ. ಏನು ದಿನಾಂಕ 25ನೇ ತಾರೀಕು ಎಲ್ಲ ಪತ್ರಿಕೆಯಲ್ಲಿ ಸಹ ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿನ ಲೈಸೆನ್ಸ್ಗೆ ಅಪ್ಲೈ ಮಾಡಿರುವಂಥ ವಿಚಾರವಾಗಿ ಅಂಗವಾಗಿ KRCಗೆ ಲೈಸೆನ್ಸ್ನ 19 ಜಿಲ್ಲೆನ ನೀಡಬೇಕೆಂದು ಆಹ್ವಾನಿಸಲು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ಇದರ ಅಂಗವಾಗಿ ನಮ್ಮ ಸಮಸ್ತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಮತ್ತೆ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಏನು ಖಾಸಗೀಕರಣ ಮಾಡೋಕ್ಕೆ ಹೊರಟಿರುವ KRC ಅವರ ನಿರ್ದೇಶನದ ಮೇಲೆ ಇದರ ಅಂಗವಾಗಿ ನಾವು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ರಾಜ್ಯಾದ್ಯಂತ ಇದಕ್ಕೆ ವಿರೋಧ ಮಾಡಬೇಕು ಅಂತ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿವಸ ಗ್ರಾಹಕರಿಗೆ ಉತ್ತಮವಾದಂತಹ ಸೇವೆಯನ್ನ ನಮ್ಮ KPTCL ಮತ್ತೆ ಎಲ್ಲ ಎಸ್ಕಾನ್ಸ್ನ ಎಲ್ಲ ಅಧಿಕಾರಿಗಳು ಮತ್ತೆ ನೌಕರರು ಇವತ್ತಿನ ದಿವಸ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ವಿ. ನಮ್ಮ ವಿದ್ಯುತ್ ಕ್ಷೇತ್ರ 1902ನೇ ಇಸ್ವಿಯಿಂದ 2026ವರೆಗೂ ಉತ್ತಮವಾದಂಥ ಸೇವೆನ ಮಾಡ್ಕೊತಾ ಬಂದಿದ್ದೀವಿ. ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ಸ್ನ ಬಿಲ್ಡಪ್ ಮಾಡಿದ್ದೀವಿ. ಇವತ್ತು ಹೊಸ ಟೆಕ್ನಾಲಜಿನ ಇವತ್ತು ಅಳವಡಿಸ್ಕೊಂಡು ಇವತ್ತು ಗ್ರಾಹಕರಿಗೆ ಉತ್ತಮವಾದಂಥ ಸೇವೆನ ಮಾಡ್ಕೊಂಡು ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಖಾಸಗಿಯವರು ಈ ಒಂದು ಕ್ಷೇತ್ರಕ್ಕೆ ಡಿಸ್ಟ್ರಿಬ್ಯೂಷನ್ನ ತಗೊಬೇಕು ಅಂತ ಖಾಸಗಿನ ಅವರು ತಗೊಬೇಕು ಅಂತ ಹೊಂಟಿದ್ದಾರೆ. ಇದರ ಅಂಗವಾಗಿ ನಮ್ಮ ಸಮಸ್ತ ನೌಕರರು ಅಧಿಕಾರಿ ವರ್ಗದವರು ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಖಾಸಗಿಯವರು ಬರೋದು ಅವರ ಒಂದು ಬಂಡವಾಳನ ಲಾಭ ಅಂಶದಲ್ಲಿಗೋಸ್ಕರ ಬಂದಿರೋದು. ಆದರೆ ನಮ್ಮ ವಿದ್ಯುತ್ ಕ್ಷೇತ್ರ ಇರೋದು ಇವತ್ತಿನ ದಿವಸ ನೋ ಲಾಸ್ ನೋ ಗೇನ್ ಅಂಗವಾಗಿ ನಾವು ಗ್ರಾಹಕರಿಗೆ ಉತ್ತಮವಾದಂಥ ಸೇವೆನ ಕಲ್ಪಿಸ್ತಾ ಇದ್ದೀವಿ. ಇವತ್ತು ನಮ್ಮ ದೇಶದ ಬೆನ್ನೆಲುಬು ರೈತರಿಗೂ ಸಹ ರಾಜ್ಯ ಸರ್ಕಾರ ಇವತ್ತಿನ ದಿವಸ ಉಚಿತ ವಿದ್ಯುತ್ ಸೌಲಭ್ಯನ ಕಲ್ಪಿಸಿದೆ. ಅದ್ರ ಜೊತೆಗೆ ಬಡವರು ಮತ್ತು ದೀನ ದಲಿತರಿಗೆ ಇವತ್ತಿನ ದಿವಸ ಕುಟೀರ ಜ್ಯೋತಿ, ಹಾಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ಭಾಗ್ಯದಲ್ಲಿ ಇವತ್ತು ಗೃಹ ಜ್ಯೋತಿನೂ ಇವತ್ತು ಎಲ್ಲ ನಮ್ಮ ನಾಗರಿಕರಿಗೆ ಇವತ್ತು ದಿವಸ ನೀಡಿದ್ದೀವಿ. ಈ ನಿಟ್ಟಿನಲ್ಲಿ ಉತ್ತಮವಾದಂಥ ಸೇವಾ ಮನೋಭಾವನ ಇವತ್ತು ಸರ್ಕಾರದ ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲ ನಿಗಮ ಮಂಡಳಿಯಲ್ಲಿ ಇವತ್ತು ಈ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳು ನಮ್ಮ ದೇಶದಲ್ಲಿ ನಾನಾ ರಾಜ್ಯಗಳಲ್ಲಿ ಇವತ್ತಿನ ದಿವಸ ಡಿಸ್ಟ್ರಿಬ್ಯೂಷನ್ ಕಂಪ್ನಿನ ಅವರು ಖಾಸಗಿಯವರು ನಡೆಸ್ತಾ ಇದ್ದಾರೆ. ಆ ಖಾಸಗಿಯವರು ನಡೆಸ್ತಾ ಇರೋಂಥ ಒಂದು ಟ್ಯಾರಿಫ್ ರೇಟ್ಸು ಸುಮಾರು 14 ರೂಪಾಯಿ ಬಾಂಬೆ, ಒರಿಸ್ಸಾ ಕಡೆ ಎಲ್ಲ ಇದೆ. ಈ ನಿಟ್ಟಿನಲ್ಲಿ ಇವತ್ತು ದಿವಸ ನಮ್ಮ ರಾಜ್ಯದಲ್ಲಿ ಇವತ್ತು 6 ರೂಪಾಯಿ 40 ಪೈಸಾ ಅಂಗವಾಗಿ ಇವತ್ತು ಗ್ರಾಹಕರಿಗೆ ನಾವು ಟ್ಯಾರಿಫ್ನ ರೇಟ್ನ ಇವತ್ತು ಹಾಕಿ ಇವತ್ತು ನಾವು ವಿದ್ಯುತ್ ಸರಬರಾಜನ್ನು ಕೊಡ್ತಾ ಇದ್ದೀವಿ. ಇವತ್ತು ಖಾಸಗಿಯವರು ಲಾಭಕ್ಕೋಸ್ಕರ ಬರ್ತಾರೆ. ಮುಂದಿನ ದಿನಗಳಲ್ಲಿ ಇದು ಮಾರಕ ಆಗುತ್ತೆ ಗ್ರಾಹಕರಿಗೆ ಮತ್ತು ಎಲ್ಲ ಇಂಡಸ್ಟ್ರಿಯಲ್ ವರ್ಗದವರಿಗೆ, ಸಮಸ್ತ ಎಲ್ಲ ವಿದ್ಯುತ್ ಕ್ಷೇತ್ರದಲ್ಲಿ ಉಪಯೋಗಿಸತಕ್ಕಂಥ ಎಲ್ಲ ಗ್ರಾಹಕರಿಗೆ ಬಹಳಷ್ಟು ಹೊಡೆದಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ರಾಜ್ಯ ಸರ್ಕಾರದ ಅಡಿನಲ್ಲಿ ಇವತ್ತಿನ ದಿವಸ ವಿದ್ಯುತ್ ಸರಬರಾಜು ಕಂಪನಿ ಇರಬೇಕು. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು. ಇವತ್ತು ದಿವಸ ನಮ್ಮ ವಿದ್ಯುತ್ ಕ್ಷೇತ್ರದಲ್ಲಿ ಸುಮಾರು 85,000 ಜನ ಸ್ಯಾಂಕ್ಷನ್ ಪೋಸ್ಟ್ ಇದೆ. ಆದರೆ ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ಸುಮಾರು 50,000 ಜನ. ಇನ್ನು 35,000 ಜನ ಖಾಲಿ ಹುದ್ದೆಗಳಿದೆ. ಈ ಖಾಲಿ ಹುದ್ದೆಗಳು ಇದ್ರೂ ಸಹ ನಮ್ಮ ನೌಕರರು ಮತ್ತು ಅಧಿಕಾರಿಗಳು ಇವತ್ತು ಉತ್ತಮವಾದಂತಹ ಸೇವೆನ ಮಾಡ್ಕೊಂತ ಬಂದಿದ್ವಿ. ಮುಂದಿನ ದಿನಗಳಲ್ಲೂ ಸಹ ಇದು ರಾಜ್ಯ ಸರ್ಕಾರದ ಅಡಿಯಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು. ಖಾಸಗೀಕರಣ ಏನಾದ್ರು ಆಗಬೇಕು ಅಂತ ಹೊಂಟದಲ್ಲಿ ನಾವು ಉಗ್ರವಾದಂತಹ ಹೋರಾಟ ಮಾಡ್ತೀವಿ. ನಿನ್ನೆನೂ ಸಹ ಸಾಕಷ್ಟು ಪ್ರತಿಭಟನೆಯನ್ನೆಲ್ಲ ನಮ್ಮ ಒಂದು ಕಾರ್ಪೊರೇಟ್ ಆಫೀಸಲ್ಲಿ ಸಹ ಮಾಡಿದ್ದೀವಿ. ಮನವಿನೂ ಸಹ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂಥ KPTCL ಅವ್ರಿಗೂ ಸಹ ಸಲ್ಲಿಸಿದ್ದೀವಿ. ಹಾಗೆ ನಮ್ಮ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರು ಅವ್ರಿಗೂ ಸಹ ಮನವಿ ಸಲ್ಲಿಸಿದ್ದೀವಿ. ಇವತ್ತು ಸಹ ನಮ್ಮ ಚೇರ್ಮನ್ ಸಾಹೇಬರಾದಂಥ ರಮೇಶ್ ಬಂಡಿ ಸಿದ್ದನಗೌಡರು ಚೇರ್ಮನ್ ಅವ್ರಿಗೂ ಸಹ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಸಹ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡೋದು ಬೇಡ, ಇದು ರಾಜ್ಯ ಸರ್ಕಾರ ಅಡಿಯಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಸಮಸ್ತ ಎಲ್ಲ ರಾಜ್ಯದ ಎಲ್ಲ ನೌಕರರಿಗೆ
ಮತ್ತು ನಮ್ಮ ಎಲ್ಲ ಎಂಪ್ಲಾಯೀಸ್ಗೆ ಇವತ್ತು ವಿಚಾರ ತಿಳಿಸಿದ್ವಿ. ಮುಂದಿನ ದಿನದಲ್ಲಿ ಇದು ಉಗ್ರವಾದಂಥ ಹೋರಾಟನ ಮಾಡ್ತೀವಿ. ಖಾಸಗೀಕರಣಕ್ಕೆ ನಾವು ನಮ್ಮ ನೌಕರ ಸಂಘ ವಿರೋಧ ಇದೆ ಅಂತ ಹೇಳಕ್ಕೆ ವ್ಯಕ್ತಪಡಿಸ್ತೀನಿ. ಈ ನಿಟ್ಟಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಇವತ್ತು ಈ ವಿದ್ಯುತ್ ಕ್ಷೇತ್ರ ಮತ್ತು ಶಿಕ್ಷಣ ಇರ್ಬೋದು, ಮತ್ತು ರಾಜ್ಯದಲ್ಲಿರುವಂಥ ಯಾವುದೇ ಒಂದು ಡಿಫೆನ್ಸ್ ಇರ್ಬೋದು, ಈ ಒಂದು ನಮ್ಮ ರಕ್ಷಣೆ ಮಾಡೋಂಥ ಪೊಲೀಸ್ ಇಲಾಖೆ ಇರೋದು ಅದೆಲ್ಲ ರಾಜ್ಯ ಸರ್ಕಾರದ ಅಡಿನಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಖಾಸಗೀಕರಣ ಮಾಡಬಾರ್ದು ಅನ್ನೋದು ಬಾಬಾ ಸಾಹೇಬರು ಅವರ ಒಂದು ಸಂದೇಶನ. ಈ ನಿಟ್ಟಲ್ಲಿ ಇವತ್ತು ರಾಜ್ಯ ಸರ್ಕಾರ ನನಗೆ ವಿಶ್ವಾಸ ಇದೆ. ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಇಂಧನ ಸಚಿವರು ಯಾವುದೇ ಕಾರಣಕ್ಕೆ ಇದನ್ನು ಖಾಸಗೀಕರಣ ಮಾಡಲ್ಲ ಅಂತ ಭರವಸೆಯನ್ನು ನೀಡಿದ್ದಾರೆ. ಮುಂದಿನ ದಿನದಲ್ಲೂ ಸಹ ನಾವು ಅವರ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಯಾವುದೇ ಕಾರಣಕ್ಕೂ ಇದನ್ನ ನಮ್ಮ ಏನು ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ಆಗಬಾರ್ದು. ಗ್ರಾಹಕರಿಗೆ ಸ್ನೇಹಜೀವಿಯಾಗಿ ಇವತ್ತು ಉತ್ತಮವಾದಂತಹ ಸೇವೆ ಮಾಡ್ಕೊಂತ ಬಂದಿದ್ವಿ. ಮುಂದೆನೂ ಸಹ ಇನ್ನು ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರಿಗೆ ಸೇವೆ ಮಾಡ್ಕೊಂತ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಲ್ಲಿ ನಮ್ಮ ನೌಕರ ಸಂಘದ ಒಕ್ಕೂಟದ ಎಲ್ಲ ಸಂಘ ಸಂಸ್ಥೆಗಳು ಸಹ ಒಗ್ಗಟ್ಟಾಗಿ ಒಂದಾಗಿ ಮುಂದಿನ ದಿನಗಳಲ್ಲಿ ಏನಾರ ಇದು ಬಂದಂತ ಸಂದರ್ಭದಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.